ಕಲ್ಯಾಣಕ್ಕಾಗಿ ನಮ್ಮಲ್ಲಿ ನೂರಾರು ಯಜ್ಞ ಯಾಗಾದಿಗಳು ನಡೆಯುತ್ತವೆ. ಅದರಲ್ಲಿ ಸೀತಾರಾಮ ಕಲ್ಯಾಣನೂ ಒಂದು. ಇದರ ಜೊತೆಗೆ ಶ್ರೀರಾಮ ಪಟ್ಟಾಭಿಷೇಕನೂ ನಡೆದಿದೆ. ಆ ಸೀತಾರಾಮ ಕಲ್ಯಾಣದ ಜೊತೆಗೆ ರಾಮಾಯಣದ ನೆನಪು ಗರಿಬಿಚ್ಚಿದೆ. ಇದೇ ಹೊತ್ತಿನ ವಿಶೇಷ ಸೀತಾರಾಮ ಕಲ್ಯಾಣ. ನಾನು ಆಶಾ. ಬೆಂಗಳೂರಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮತ್ತು ಜನಕ ಮಹಾರಾಜನ ಪುತ್ರಿ ಜಾನಕಿಯ ಕಲ್ಯಾಣ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಯನಗರದಲ್ಲಿ ನಡೆದ ಈ ಭವ್ಯ ಮಹೋತ್ಸವದಲ್ಲಿ ಭಕ್ತರು ಸೀತಾರಾಮರ ಕಲ್ಯಾಣದ ಸಂಭ್ರಮವನ್ನ ಭಕ್ತ ಸಮೂಹ ಕಣ್ತುಂಬಿಕೊಳ್ತು. ಶಾಸ್ತ್ರೋಕ್ತವಾಗಿ ನಡೆದ ಸೀತಾರಾಮ ಕಲ್ಯಾಣ, ಅದರ ಮಹತ್ವ, ರಾಮಾಯಣದ ಕಥೆ ಏನು ನೋಡೋಣ ಬನ್ನಿ. ಮರ್ಯಾದಾ ಪುರುಷೋತ್ತಮ ಸೂರ್ಯವಂಶದ ಕುವರ ಶ್ರೀರಾಮಚಂದ್ರನ ಕಲ್ಯಾಣ ಮಹೋತ್ಸವದ ಸಂಭ್ರಮವಿದು. ಸಿಲಿಕಾನ್ ಸಿಟಿ ಎಂಬ ಬ್ಯುಸಿ ಶೆಡ್ಯೂಲ್ನ ಜನರಿರೋ, ಸದಾ ಕಂಪ್ಯೂಟರ್ ಹುಳಗಳೇ ಹೆಚ್ಚಾಗಿರೋ ಮಂದಿಯ ಊರಲ್ಲಿ ನಡೆದ ಮಹೋತ್ಸವವಿದು. ಪ್ರಾಚೀನ ನಂಬಿಕೆಯ ಪುರಾಣ ಇತಿಹಾಸಗಳಿಂದ ಬಂದ ಬಳವಳಿಯ ಪ್ರತೀಕವಾಗಿ ನಡೆದ ಆಚರಣೆ ಇದು. ರಾಮ 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 ಜನಾನುರಾಗಿ ಶ್ರೀರಾಮಚಂದ್ರ ಶ್ರೀಮನ್ ನಾರಾಯಣನ ಅವತಾರ ಎಂಬ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿದೆ. ರಾಮಾಯಣದ ಕಥೆ ಗೊತ್ತಿದ್ದೋರ್ಗೆ ಶ್ರೀರಾಮ ಸೀತಾ ಕಲ್ಯಾಣನೂ ಗೊತ್ತಿರುತ್ತೆ. ದೈವಾಂಶ ಸಂಭೂತನಾದ ಶ್ರೀರಾಮ ಸುಭಿಕ್ಷಾ ಸಾಮ್ರಾಜ್ಯದ ಅರಸನಾಗಿ ಮೆರೆದಾತ, ಎಲ್ಲರ ಹೃದಯದಲ್ಲೂ ನೆಲೆಸಿದಾತ. ದಶರಥನ ಪುತ್ರನಾಗಿ, ಪಿತೃವಾಕ್ಯ ಪರಿಪಾಲಕನಾಗಿ ಹಲವು ಸಂಕಷ್ಟಗಳನ್ನು ಎದುರಿಸಿ ಬೆಳೆದಾತ ಶ್ರೀರಾಮ. ಇಂತಹ ರಾಮನ ವಿವಾಹ ಮಹೋತ್ಸವಕ್ಕೆ ಪುರಾಣದಲ್ಲಿ ಮಹತ್ವದ ವಿಚಾರಗಳು ಲಭ್ಯವಾಗುತ್ತೆ. ಜಾನಕಿಯನ್ನ ವರಿಸೋ ಶ್ರೀರಾಮನ ಕಥೆ ಇಂದಿಗೂ ಸಂಧ್ಯಾಕಾಲದಲ್ಲಿ ಮೊಮ್ಮಕ್ಕಳಿಗೆ ಅಜ್ಜಿಯರು ಹೇಳೋ ಕಥೆಗಳಲ್ಲಿ ಒಂದು. ಅದು ಜಾನಕಿಯ ಬಾಲ್ಯದ ದಿನಗಳು. ಎಳವೆಯಲ್ಲಿ ಸೀತೆ ಚೆಂಡಾಟ ಆಡ್ತಾ ಇದ್ದಾಗ ಚೆಂಡು ಶಿವಧನುಸ್ಸಿನ ಅಡಿಗೆ ಹೋಗಿ ಬೀಳುತ್ತೆ. ಈ ಸಂದರ್ಭದಲ್ಲಿ ಭಾರೀ ಗಾತ್ರದ ಶಿವಧನುಸ್ಸನ್ನ ಬಾಲಕಿ ಜಾನಕಿ ಹೂವಿನಂತೆ ಸರಿಸಿ ಚೆಂಡನ್ನು ತೆಗೆಯುತ್ತಾಳೆ. ಈ ವಿಸ್ಮಯವನ್ನು ಕಂಡ ಜನಕ ಮಹಾರಾಜ ಮಗಳ ಶಕ್ತಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ. ಅಲ್ಲದೆ ಶಿವಧನುಸ್ಸನ್ನ ಎತ್ತುವ ವರನೇ ತನ್ನ ಮಗಳ ಪತಿ ಅಂತ ಅಂದೇ ನಿರ್ಧರಿಸ್ತಾನೆ. ಇದೇ ಮುಂದೆ ಶ್ರೀರಾಮ ಕಲ್ಯಾಣಕ್ಕೆ ನಾಂದಿ. ಸೀತೆ ಬಾಲ್ಯವನ್ನ ಕಳೆದು ಯೌವನಕ್ಕೆ ಬಂದ ಕಾಲವದು. ಅತ್ತ ಶ್ರೀರಾಮನೂ ಯೌವನಾವಸ್ಥೆಗೆ ಬಂದಿರ್ತಾನೆ. ಅಂತೆಯೇ ಸ್ವಯಂವರದ ದಿನವೂ ನಿಗದಿಯಾಗುತ್ತೆ. ಹೀಗೆ ಸ್ವಯಂವರದ ಸಮಯ ರಾಮ ಮತ್ತು ಸಹೋದರ ಲಕ್ಷ್ಮಣನೊಡಗೂಡಿ ವಿಶ್ವಾಮಿತ್ರನ ಜೊತೆ ಯಾಗಕ್ಕೆ ಬಂದ ಸಂದರ್ಭವೂ ಒಂದೇ ಆಗಿರುತ್ತೆ. ಆಗ ಶ್ರೀರಾಮ ಸ್ವಯಂವರದಲ್ಲಿ ಶಿವಧನಸ್ಸನ್ನ ಹೂವಿನಂತೆ ಎತ್ತುತ್ತಾನೆ.
ಆಗ ಸೀತೆ ರಾಮನಿಗೆ ಹಾರ ಹಾಕ್ತಾಳೆ. ಸೀತಾರಾಮ ಕಲ್ಯಾಣವೂ ನಡೆಯುತ್ತೆ. ಇದೇ ಸೀತಾರಾಮ ಕಲ್ಯಾಣ. ಹೀಗೆ ಸೀತಾರಾಮ ಕಲ್ಯಾಣವನ್ನ ಮಾಡಿದ್ರೆ ಲೋಕ ಕಲ್ಯಾಣವಾಗುತ್ತೆ ಅನ್ನೋದು ಜನರ ನಂಬಿಕೆ. ಇದೇ ಅಂಗವಾಗಿ ಬೆಂಗಳೂರಿನ ಜಯನಗರದಲ್ಲಿ ಸೀತಾರಾಮ ಕಲ್ಯಾಣ ನಡೆಯಿತು. ಸೀತಾರಾಮ ವಿಗ್ರಹವನ್ನ ಅರಿಶಿಣದಿಂದಲೇ ಮಾಡಲಾಗಿತ್ತು. 4 ಪುಣ್ಯ ನದಿಗಳ ನೀರಿನಿಂದ ವಿಗ್ರಹಗಳನ್ನ ಪೂಜೆ ಮಾಡಲಾಯಿತು. ಗೋಧೂಳಿ ಸಮಯದಲ್ಲಿ ಶುಭ ಅಭಿಜಿನ್ ಲಗ್ನದಲ್ಲಿ ನಡೆದ ಸೀತಾರಾಮ ಕಲ್ಯಾಣದಲ್ಲಿ ನೂರಾರು ಭಕ್ತರು ಭಾಗವಹಿಸಿದ್ರು. ಹಿಂದೆ ಸೀತಾರಾಮ ಕಲ್ಯಾಣ ನಡೆದಾಗ ಏನೇನೆಲ್ಲ ಶಾಸ್ತ್ರೋಕ್ತ ಆಚರಣೆಗಳು ನಡೆದಿದ್ವೋ ಅದೇ ರೀತಿಯಲ್ಲಿ ಇಲ್ಲೂ ಸೀತಾರಾಮ ಕಲ್ಯಾಣ ನೆರವೇರಿತು. ಇದೆಲ್ಲ ನಡೆದದ್ದು ಲೋಕ ಕಲ್ಯಾಣಕ್ಕಾಗಿ. ಕಂಕಣ ಭಾಗ್ಯ ಪ್ರಾಪ್ತಿಗೂ ಈ ಕಲ್ಯಾಣದ ಆಚರಣೆ ನಡೆಯುತ್ತೆ. ಶ್ರೀರಾಮನಂತಹ ಗಂಡ ತನಗೆ ಸಿಗಲಿ ಅಂತ ಹೇಳುತ್ತವೆ. ಸೀತಾರಾಮ ಕಲ್ಯಾಣದ ಜೊತೆ ಶ್ರೀರಾಮ ಪಟ್ಟಾಭಿಷೇಕ ಉತ್ಸವಕ್ಕೆ ಕೂಡ ಬೆಂಗಳೂರು ಸಾಕ್ಷಿಯಾಯಿತು. ಅದನ್ನ ನೋಡೋಣ ಸಣ್ಣ ಬ್ರೇಕ್ನ ನಂತರ.